ಅನಿಸುತ್ತು. ಒಂದನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸಾಂಸ್ಕೃತಿಕ ನಗರ ಎಂದು ಕರೆಯಲ್ಪಡುವ ನಗರ ಯಾವುದು? ಆಪ್ಷನ್ಸ್ ಕೇಳಿಸ್ಕೊರಿ. ಆಪ್ಷನ್ ಕೇಳಿಸ್ಕೊರಿ ಒಂದ್ಸಾರಿ. ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ದಾವಣಗೆರೆ, ಆಪ್ಷನ್ ಡಿ ಮಂಡ್ಯ. ಸರಿಯಾದ ಉತ್ತರ. ವೆರಿ ಗುಡ್. ಪ್ರಶ್ನೆ, ಕುಂದಾನಗರಿ ಎಂದು ಕರೆಯುವ ನಗರ ಯಾವುದು? ಪ್ರಶ್ನೆ ಇನ್ನೊಂದ್ಸರಿ ಕೇಳಿಸ್ಬೋರಿ. ಕುಂದಾನಗರ ಎಂದು ಕರೆಯಲ್ಪಡುವ ನಗರ ಯಾವುದು? ಇಳಕಲ್, ಧಾರವಾಡ, ಬೆಳಗಾವಿ, ಬೆಂಗಳೂರು. ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಯಾವ ನಗರವನ್ನು ಕರೆಯುತ್ತಾರೆ? ಸಿಲಿಕಾನ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಕೊಡಗು, ಆಪ್ಷನ್ ಡಿ ಬಳ್ಳಾರಿ. 10 ಸೆಕೆಂಡ್ ಕಾಲಾವಕಾಶ ಇರ್ತೈತಿ. ಸರಿಯಾದ ಉತ್ತರ 5 ಅಂಕರೆ ಮೇಡಮ್. 4ನೇ ತಂಡಕ್ಕೆ ನೇರ ಪ್ರಶ್ನೆ, ರೇಷ್ಮೆ ನಾಡು ಎಂದು ಕರೆಯಲ್ಪಡುವ ನಗರ. ಪ್ರಶ್ನೆ ಇನ್ನೊಂದ್ಸಾರಿ, ರೇಷ್ಮೆ ನಾಡು ಎಂದು ಕರೆಯಲ್ಪಡುವ ನಗರ. ಆಪ್ಷನ್ ಎ ರಾಮನಗರ, ಆಪ್ಷನ್ ಬಿ ಶಿವಮೊಗ್ಗ, ಆಪ್ಷನ್ ಸಿ ಕೋಲಾರ, ಆಪ್ಷನ್ ಡಿ ಗದಗ. ಸರಿಯಾದ ಉತ್ತರ. 5ನೇ ತಂಡಕ್ಕೆ ಪ್ರಶ್ನೆಯನ್ನ ಸರಿಯಾಗಿ ಕೇಳಿಸ್ಕೋಬೇಕು ಎಲ್ಲ ಮಕ್ಕಳು. ಸಕ್ಕರೆ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಸಕ್ಕರೆಯ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಆಪ್ಷನ್ ಎ ದಾವಣಗೆರೆ, ಆಪ್ಷನ್ ಬಿ ರಾಯಚೂರು, ಆಪ್ಷನ್ ಡಿ ಮಂಡ್ಯ, ಆಪ್ಷನ್ ಡಿ ತುಮಕೂರು. ಆಪ್ಷನ್ಸ್ ಇನ್ನೊಂದ್ಸರಿ ಕೇಳಿಸ್ಬೋರಿ. ದಾವಣಗೆರೆ, ರಾಯಚೂರು, ಮಂಡ್ಯ, ತುಮಕೂರು. ಕೇವಲ 10 ಸೆಕೆಂಡ್ಗಳ ಕಾಲಾವಕಾಶ. ತಪ್ಪು. ಸಕ್ಕರೆ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಸಕ್ಕರೆಯ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ದಾವಣಗೆರೆ, ರಾಯಚೂರು, ಮಂಡ್ಯ, ತುಮಕೂರು. ಒಬ್ಬರು ಹೇಳ್ಬೇಕು. ಯಾರಾದ್ರೂ ಒಬ್ರು ಹೇಳ್ಬೇಕು. ಸರಿ, 2:30 ಮೇಡಮ್. ಇವಾಗ ತಂಡಕ್ಕೆ ನೇರ ಪ್ರಶ್ನೆ ಕೇಳಿಸ್ಕೋರಿ. ಯಾರು ಮಾತಾಡ್ತೀರಿ ಅವ್ರ ಅಂಕಗಳು ಕಟ್ ಆಗ್ತಾವ. ಫಾರೂಕ್, ಯಾವ ಟೀಮ್ನವ್ರು ಮಾತಾಡ್ತೀರಿ ಅವ್ರ ಅಂಕ ಕಟ್ ಆಗ್ತಾವ ನೋಡ್ರಿ. 1ನೇ ಪ್ರಶ್ನೆ, ಹೃದಯದ ಬಡಿತವನ್ನು ಅಳೆಯುವ ಅಥವಾ ಅಳೆಯಲು ಬಳಸುವ ಉಪಕರಣ ಯಾವುದು? ಹೃದಯದ ಬಡಿತವನ್ನು ಅಳೆಯಲು ಬಳಸುವ ಉಪಕರಣ. ಆಪ್ಷನ್ ಎ ಥರ್ಮಾಮೀಟರ್, ಆಪ್ಷನ್ ಬಿ ಸ್ಟೆಥೋಸ್ಕೋಪ್, ಆಪ್ಷನ್ ಸಿ ಮೈಕ್ರೋಸ್ಕೋಪ್, ಆಪ್ಷನ್ ಡಿ ಟೆಲಿಸ್ಕೋಪ್. ಸರಿಯಾದ ಉತ್ತರ. 2ನೇ ತಂಡಕ್ಕೆ ನೇರ ಪ್ರಶ್ನೆ. 2ನೇ ತಂಡಕ್ಕೆ ನೇರ ಪ್ರಶ್ನೆ. ಪ್ರಶ್ನೆ ಸರಿಯಾಗಿ ಕೇಳಿಸ್ಕೋಬೇಕಾ? ಸಸ್ಯದ ಯಾವ ಭಾಗದಲ್ಲಿ ಆಹಾರ ತಯಾರಾಗುತ್ತದೆ? ಸಸ್ಯದ ಯಾವ ಭಾಗದಲ್ಲಿ ಆಹಾರ ತಯಾರಾಗುತ್ತದೆ? ಆಪ್ಷನ್ ಎ ಬೇರುಗಳಲ್ಲಿ, ಆಪ್ಷನ್ ಬಿ ಎಲೆಗಳಲ್ಲಿ, ಹೂಗಳಲ್ಲಿ, ರೆಂಬೆಗಳಲ್ಲಿ. ಸರಿಯಾದ ಉತ್ತರ ಸರ್. 2ನೇ ತಂಡಕ್ಕೆ 5 ಅಂಕ. ಸ್ಟಾರ್ಟ್ ಮಾಡ್ರಿ ಸರಪ್ಪ. ಹೌದನ್ರಿ. ಸಸ್ಯಗಳು ಯಾವ ಭಾಗದಲ್ಲಿ ನೀರನ್ನು ಹಿಡಿದಿಡುತ್ತವೆ? ಸಸ್ಯಗಳು ಯಾವ ಭಾಗದಲ್ಲಿ ನೀರನ್ನು ಹಿಡಿದಿಡುತ್ತವೆ? ಆಪ್ಷನ್ ಎ ಬೇರುಗಳಲ್ಲಿ, ಆಪ್ಷನ್ ಬಿ ಎಲೆಗಳಲ್ಲಿ, ಆಪ್ಷನ್ ಸಿ ಕಾಂಡದಲ್ಲಿ, ಆಪ್ಷನ್ ಡಿ ರೆಂಬೆಗಳಲ್ಲಿ.
ಸರಿಯಾದ ಉತ್ತರ. ಮೂರನೇ ತಂಡಕ್ಕೆ 5 ಅಂಕಗಳು. ನಾಲ್ಕನೇ ತಂಡಕ್ಕೆ ನೇರ ಪ್ರಶ್ನೆ. ಮಾನವನ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು? ಪ್ರಶ್ನೆ ಇನ್ನೊಂದ್ಸಾರಿ ಕೇಳಿಸ್ಕೋಬೇಕಾ? ಮಾನವನ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಶ್ವಾಸಕೋಶ, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಮೂತ್ರಪಿಂಡ. ಒಬ್ರು ಹೇಳ್ಬೇಕ್ರಿ. ಸರಿಯಾದ ಉತ್ತರ. ನಾಲ್ಕನೇ ತಂಡಕ್ಕೆ 5 ಅಂಕ ರೀ ಮೇಡಮ್. ನೇರ ಪ್ರಶ್ನೆ. ಪ್ರಶ್ನೆಯನ್ನ ಸರಿಯಾಗಿ ಕೇಳಿಸ್ಕೋಬೇಕು ಎಲ್ಲ ಮಕ್ಕಳು. ಮಾನವನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಅಂಗ. ಮಾನವನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಮೆದುಳು, ಆಪ್ಷನ್ ಸಿ ಮೂತ್ರಪಿಂಡ, ಆಪ್ಷನ್ ಡಿ ಶ್ವಾಸಕೋಶ. ಮಾಡು ನೋಡ್ರಿ. ಸರಿಯಾದ ಉತ್ತರ. ಮುಕ್ತಾಯ ಆಗಿವೆ. ಇವಾಗ ಅಂಕಗಳನ್ನು ಎಣಿಸುವ ಸಮಯ. ಇಲ್ಲ ಗಣಿತ ಇರಂಗಿಲ್ರಿ.